ಇರಬಹುದು, ಒಂದು ಚಿಕ್ಕ ಮನೆಯಲ್ಲಿ ಇರಬಹುದು, ಅಥವಾ ಅವರಿಗೆ ಬೇಕಾದಷ್ಟು ಅನುಕೂಲಗಳು ಅವರಿಗೆ ಸರಿಯಾಗಿ ಸಿಗ್ತಾ ಇರ್ಬೋದು. ಅಂದ್ರೇನು, ದರಿದ್ರರು ಅಂದ್ರೇನು, ಬಡವರು ಅಂದ್ರೆ ಏನಪ್ಪ ಅಂದರೆ, ಬಡವರೆಲ್ಲ ನಾವು ದರಿದ್ರ ಅನ್ನಬಾರ್ದು. ಅವರು ಬಡತನ ಇರುತ್ತೆ ಅಷ್ಟೇ, ದರಿದ್ರ ಅಲ್ಲ. ದರಿದ್ರ ಅನ್ನೋದ್ರೆ ನಾವು ಮಾಡ್ಕೊಳ್ಳೋದು. ಬೇಕಾದಷ್ಟನ್ನ ಆಸೆ ಆಕಾಂಕ್ಷೆಗಳಿಟ್ಟು ಆ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿ ಆ ಆಸೆಗಳಿಂದ ಎಲ್ಲವನ್ನ ಅದು ಬೇಕು ಇದು ಬೇಕು ಅದು ಬೇಕು ಅಂತ ಎಲ್ಲ ಮಾಡಕ್ಕೆ ಹೋಗಿ ಆ ಆಸೆಗಳಿಗೆ ಬಲಿಯಾಗಿ ಆವಾಗ ನಾವು ದರಿದ್ರವನ್ನು ತಂದ್ಕೋತೀವಿ. ಸಾಲ ಮಾಡೋದು ದರಿದ್ರ ತಂದ್ಕೊಳ್ಳೋದು, ಸಾಲ ಕೂಡ ಒಂದು ದರಿದ್ರವೇ. ಅಂಥ ಒಂದು ಯಾವ ಕಾಲದಲ್ಲಿ ಇವರಿಗೆ ಸಾಲ ಆಗುತ್ತೆ, ಯಾವ ಕಾಲದಲ್ಲಿ ನಷ್ಟ ಆಗುತ್ತೆ, ಯಾವ ರೀತಿಯ ನಷ್ಟ ಆಗುತ್ತೆ, ಇವರು ಯಾವ ರೀತಿಯಾದ ತೊಂದರೆ ತಾಪತ್ರೆಗಳನ್ನ ಅನುಭವಿಸುತ್ತೆ ಅಂತ ಹೇಳೋದೇ ಈ ಜ್ಯೋತಿಷ್ಯ ಶಾಸ್ತ್ರ. ಆ ಜ್ಯೋತಿಷ್ ಶಾಸ್ತ್ರದಲ್ಲಿ ದಶಾಭುಕ್ತಿ ಅಂತಕ್ಕಂಥದ್ದು ಬಹಳ ಉತ್ತಮವಾದ ಒಂದು ವಿಚಾರ. ನೋಡಿ, 9 ಗ್ರಹಗಳು ನಮಗೆ ಧನವನ್ನು ಕೊಡ್ತವೆ. 9 ಗ್ರಹಗಳು ರವಿಯಿಂದ ಕೇತು ತನಕ ಎಲ್ಲ ಗ್ರಹಗಳು ಧನವನ್ನು ಕೊಡ್ತವೆ. ಯಾವ ಗ್ರಹಗಳು ನಿಮಗೆ ದರಿದ್ರವನ್ನು ಕೊಡಲ್ಲ. ಎಲ್ಲ ಗ್ರಹಗಳು ಹಣವನ್ನು ಕೊಡ್ತವೆ. ಆದರೆ ಆ ಗ್ರಹಗಳ ಕಾರಕತ್ವದಂತೆ ಹಣವನ್ನು ಕೊಡ್ತವೆ. ಸೂರ್ಯನಾದರೆ ಈ ಎಲೆಕ್ಟ್ರಿಕ್ಕು, ಮೆಡಿಸನ್ನು, ಅಥವಾ ಸರ್ಕಾರ, ತಂದೆಯಿಂದ, ಇಂತಹ ಒಂದು ಮೂಲಗಳಿಂದ ಹಣಕಾಸು ಬಂದರೆ, ಚಂದ್ರ ಅಂತವನು ನೀರಿನಿಂದ, ತರಕಾರಿ ವ್ಯಾಪಾರದಿಂದ, ಅಥವಾ ತಾಯಿ ಕಡೆಯಿಂದ, ಭೂಮಿಯಿಂದ, ಅಥವಾ ನೀರಿಗೆ ಸಂಬಂಧಪಟ್ಟದಿಂದ, ಅಥವಾ ಈ ಏನಂತಾರೆ ಏಜೆಂಟು ದಲ್ಲಾಳಿ ವ್ಯಾಪಾರ ಮಾಡ್ತಾರೆ, ಅಂತಹ ಕಡೆಯಿಂದ ಮೂಲದಿಂದ ಹಣ ಬರುತ್ತೆ. ಹೀಗೆ 9 ಗ್ರಹಗಳು ಅವರದೇ ಆದ ರೀತಿಯಲ್ಲಿ ಅವರ ಹಣಕಾಸನ್ನು 9 ಗ್ರಹಗಳೇ ಕೊಡ್ತವೆ ವಿನಃ ಯಾವ ಗ್ರಹಗಳು ದರಿದ್ರವನ್ನು ಕೊಡಲ್ಲ. ಆದರೆ ಮತ್ತೆ 9 ಗ್ರಹ ದರಿದ್ರ ಕೊಡ್ತಾ ಇದ್ದಾರೆ, ಬಡತನ ಯಾಕೆ ಬರುತ್ತೆ, ಜ್ಯೋತಿಷ್ಯ ಯಾಕೆ ನೋಡ್ಬೇಕಂತಂದ್ರೆ, ನಮ್ಮ ಕರ್ಮಾನುಸಾರವಾಗಿ ಒಂದೊಂದು ಗ್ರಹಗಳು ಶುಭ ಗ್ರಹಗಳು, ಒಂದೊಂದು ಗ್ರಹಗಳು ಅಶುಭ ಗ್ರಹ ಆಗಿರುತ್ತವೆ. ಆ ಶುಭ ಗ್ರಹಗಳು ಅಶುಭ ಗ್ರಹಗಳು ಆ ಗ್ರಹಗಳ ಆಧಾರದ ಮೇಲೆ ಜಾತಕದ ಲಗ್ನದ ಭಾಗ್ಯಹೀನದ ಮೇಲೆ ನಿರ್ಧಾರ ಆಗುತ್ತೆ ಇವರ ಒಂದು ಹಣಕಾಸಿನ ಪರಿಸ್ಥಿತಿ ಎಷ್ಟು ಮಟ್ಟಕ್ಕಿರುತ್ತೆ, ಏನು ಉಪಾಯ ಮಾಡಿದ್ರೆ, ಯಾವ ರೀತಿಯಾಗಿ ಶಾಂತಿ ಪರಿಹಾರಗಳಾಗಲಿ, ಅಥವಾ ಏನು ಉಪಾಯದಿಂದ ಈ ದರಿದ್ರವನ್ನು ನಿಗಿಸ್ಕೋಬಹುದು, ಅಥವಾ ಈ ಬಡತನದಿಂದ ಸ್ವಲ್ಪ ಮುಕ್ತಿಯನ್ನು ಪಡಿಬಹುದು ಅನ್ನೋದು ಹೇಳೋದೇ ಈ ಜ್ಯೋತಿಷ್ಶಾಸ್ತ್ರ ಆಗಿರುತ್ತೆ. ಅವಾಗೇನು ಮಾಡಬಹುದು, ರೋಗ ಬಂದಾಗ ಚಿಕಿತ್ಸೆ ತಗೋಬೇಕಾಗತ್ತೆ. ಆದರೆ ಮಣಿ ಮಂತ್ರ ಔಷಧಿ, ಈ ಮಣಿ ಮಂತ್ರ ಔಷಧಿಯಿಂದ ನಮ್ಮಲ್ಲಿರ್ತಕ್ಕಂತಹ ದರಿದ್ರವನ್ನು 100ಕ್ಕೆ 100 ಭಾಗ ತಳ್ಳಬಹುದು. ನಮ್ಮಲ್ಲಿ ಆಸೆ ಆಕಾಂಕ್ಷೆಗಳು ಮಿತವಾಗಿರಬೇಕು. ರಾಹುಕೇತುಗಳು ಏನು ಮಾಡ್ತವೆ ಅಂತಂದರೆ, ರಾಹುಕೇತುಗಳಲ್ಲಿ ಎಲ್ಲೂ ಹೇಳಿಲ್ಲ ರಾಹುಕೇತು ಗ್ರಹಗಳು ದರಿದ್ರವನ್ನು ಕೊಡ್ತವೆ ಅಂತ. ರಾಹುಕೇತು ಕೊಟ್ಟಾಗ ಯಾವ ಗ್ರಹ ಕೊಡೋದಿಲ್ಲ. ರಾಹುಕೇತು ಬಹಳ ಜೋರ ಕೊಡ್ತಾನೆ. ರಾಹು ಮಾದರಿ ಕುಟುಂಬದಲ್ಲಿ ಇದೆ, ತಮಿಳಲ್ಲಿ ಕೂಡ ಹೇಳ್ತಾರೆ. ಅಂದರೆ ರಾಹು ಬಹಳ ಚೆನ್ನಾಗಿ ಕೊಡ್ತಾನೆ. ಅವನು ಎಲ್ಲ ಗ್ರಹಗಳಿಗೂ ಕೊಡೋಕ್ಕೆ ಶಕ್ತಿ ಇದ್ದಾವೆ. ಆದರೆ ನಮ್ಮ ಜಾತಕ ಬಲವಾಗಿದ್ದರೆ ಮಾತ್ರ ಕೊಡ್ತವೆ, ಇಲ್ಲ ಅಂತಂದರೆ ಕೊಡೋಲ್ಲ. ನಮ್ಮ ಜಾತಕ ಬಲವಾಗಿರಬೇಕು. ಜಾತಕ ಬಲವಾಗಿರ್ಬೇಕು, ಏನಿರಬೇಕಾಗತ್ತೆ, ಕರ್ಮ ಚೆನ್ನಾಗಿರ್ಬೇಕಾಗತ್ತೆ. ಆ ಕರ್ಮದ ಅನುಸಾರವಾಗಿ ನಮಗೆ ಒಳ್ಳೆಯದು ಕೆಟ್ಟದ್ದು ಆಗ್ತಾ ಬರುತ್ತೆ. ಹೀಗಾಗಿ ಈ ಧನಸ್ಥಾನ ಅಂತಕ್ಕಂಥದ್ದು ಧನಾಧಿಪತಿಯಿಂದ ನಿರ್ಧಾರ ಆಗುತ್ತೆ, ಧನಕಾರಕ ಗುರುವಿನಿಂದ ನಿರ್ಧಾರ ಆಗುತ್ತೆ, ಭಾಗ್ಯಸ್ಥಾನ ಭಾಗ್ಯಾಧಿಪತಿಯಿಂದ ನಿರ್ಧಾರ ಆಗುತ್ತೆ. ನಿಮಗೆ ಅರ್ಥ ಆಗಬೇಕು, ದರಿದ್ರ ಅಂದರೆ ಬೇರೆ, ಬಡತನ ಅಂದರೆ ಬೇರೆ. ಬಡತನಕ್ಕೂ ದರಿದ್ರಕ್ಕೂ, ನಾವು ದರಿದ್ರರು ಅಂತ ನಿಮ್ಮ ಮನಸ್ಸಲ್ಲಿ ಯಾವತ್ತೂ ಕೂಡ ಬರಬಾರದು. ದರಿದ್ರವೇ ಬೇರೆ, ಬಡತನ ಬೇರೆ. ಆದರೆ ಬಾಳೋದೇ ಬೇರೆ, ಬದುಕೋದೇ ಬೇರೆ. ಬದುಕಬೇಕಾದ್ರೆ ಹೇಗೆ ಬೇಕಾದ್ರೆ ಬದುಕ್ಬೋದು, ಪ್ರಾಣಿಗಳ ರೀತಿಯಾಗಿ ಹೆಂಗೆ ಬೇಕೋ ಬದುಕ್ಬೋದಾಗತ್ತೆ, ಏನಾದರೂ ಮಾಡಿ ಬದುಕ್ಬೋದು. ಮನುಷ್ಯ ಅವನಿಗೆ ಕಷ್ಟ ಬರೋದು ಕಡಿಮೆ. ನಾನು ಬದುಕ್ತೀನಿ, ನಾನು ಬರೀ ಬದುಕಬೇಕು ಅಂದ್ಕೊಂಡಾಗ ಅವನಿಗೆ ಕಷ್ಟ ಬರತಕ್ಕಂಥದ್ದು ಬಹಳ ಕಡಿಮೆ. ನಾನು ಬಾಳ್ಬೇಕು ಅಂದಾಗ ಮನೆ ಸಂಸಾರ, ಗಂಡ ಹೆಂಡತಿ, ಮನೆ ಮಕ್ಕಳು ನಮ್ಮದೇ ಆದ ರೀತಿಯಲ್ಲೇ ಒಂದು ಗೌರವವಾಗಿ ನಾವು ಯಾವಾಗ ಬಾಳ್ಬೇಕು ಅಂತೀವೋ ಅವಾಗ ನಮಗೆ ಬರಬಾರದ ಕಷ್ಟಗಳು ಬರುತ್ತೆ. ಯಾವಾಗ ಬಾಳ್ಬೇಕು ಅಂದಾಗ. ಬದುಕಬೇಕು ಅಂತ ಡಿಸೈಡ್ ಮಾಡಿದ್ರೆ ಒಂದು ನಿಮಿಷದಲ್ಲಿ ನೀವು ಸುಖವಾಗಿರ್ತೀರಿ. ನಾವು ಬಾಳ್ಬೇಕು ಅಂತಂದಾಗ ನಿಮಗೆ ಕಷ್ಟಗಳು ಪ್ರಾಪ್ತಿ ಆಗ್ತದೆ. ಆ ಬಾಳದ ಹೇಗೆ, ಗಂಡ ಹೆಂಡತಿ ಮಕ್ಕಳು ಸಂಸಾರ ಮಾಡಬೇಕಾದ್ರೆ ಒಬ್ಬರಿಗೊಬ್ಬರು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಾ ಇರುತ್ತೆ. ಅದು ಗ್ರಹಚಾರ ವಶಾತ್. ಅಂತಹ ಗ್ರಹಚಾರವನ್ನು ಯಾವ ಗ್ರಹ ನಡೀತಾ ಇದೆ, ದಶೆ ನಡೀತಾ ಇದೆ, ಯಾವ ಗ್ರಹ ಬಲವಾಗಿದೆ,
ಯಾವ ಗ್ರಹ ಬಲಹೀನವಾಗಿದೆ, ಯಾವ ಉಪಾಯ ಮಾಡಿ ಈ ಗ್ರಹಗಳ ಒಂದು ಶಕ್ತಿಯನ್ನು ಬಲಪಡಿಸ್ಕೋಬೇಕು ಅನ್ನೋದೇ ಜ್ಯೋತಿಷ ಇರೋದ್ರಿಂದ ತಾವೆಲ್ಲರೂ ಕೂಡ ಈ ಜ್ಯೋತಿಷ್ ಶಾಸ್ತ್ರದ ಸಹಾಯವನ್ನು ಪಡೆದು ಅದರ ಯಾಕಂದರೆ ಮಹಾನ್ ಋಷಿಮುನಿಗಳು ಸಾವಿರಾರು ವರ್ಷಗಳ ಕಾಲ ಅದು ಅಧ್ಯಯನ ಮಾಡಿ ತಪಸ್ಸನ್ನು ಮಾಡಿ ಜಪವನ್ನು ಮಾಡಿ ಆ ಸಿದ್ಧಿಯನ್ನು ಪಡೆದು ಲೋಕ ಕಲ್ಯಾಣಕ್ಕಾಗಿ ಲೋಕ ಕಷ್ಟಕ್ಕೀಡಾದಾಗ ಯಾವ ರೀತಿಯಾಗಿ ಅವರನ್ನು ಯಾವ ಮೂಲದಿಂದ ಅವರ ಒಂದು ಗ್ರಹಚಾರವನ್ನಾಗಲಿ ಅಥವಾ ಅವರ ದುಃಖವನ್ನು ನಿವಾರಣೆ ಮಾಡಬೇಕು ಅಂತ ಕಂಡುಹಿಡಿದು ಈ ಜ್ಯೋತಿಷಾಸ್ತ್ರವನ್ನು ಕಂಡುಹಿಡಿದು ಅದರಲ್ಲಿ ಎಲ್ಲ ಗ್ರಹಗಳ ಮೂಲವನ್ನು ಹೇಳಿರೋದ್ರಿಂದ ತಾವೆಲ್ಲರೂ ಕೂಡ ಏನು ಮಾಡಬೇಕಂತಂದರೆ ಮಾಡುವಾಗ ಗ್ರಹಚಾರ ಬಂದಾಗ ಆ ಗ್ರಹಚಾರದಲ್ಲಿ ಯಾವ ಗ್ರಹ ಕೆಟ್ಟಿದೆ, ಯಾವ ಗ್ರಹ ದುಸ್ಥಾನಕ್ಕೀಡಾಗಿದೆ, ಯಾವ ಮಣಿ ಹಾಕಬೇಕಾಗತ್ತೆ, ಯಾವ ಮಂತ್ರ ಮಾಡಬೇಕು ಅಥವಾ ಯಾವ ಜಪತಪಗಳನ್ನು ಮಾಡಿದ್ರೆ ಮುಕ್ತಿ ಬರ್ಬೋದು ಅಂತಿರೋದ್ರಿಂದ ತಾವೆಲ್ಲರೂ ಕೂಡ ನಮಗೆ ನಂಬಿಕೆ ಇದೆ ನಿಮ್ಮ ಮೇಲೆ. ಯಾಕಂದರೆ ಎಲ್ಲರೂ ಕೂಡ ಇವತ್ತಿನ ದಿನದಲ್ಲಿ ಕಷ್ಟ ಸುಖ ಅನ್ನೋದು ಸಮವಾಗಿರುತ್ತೆ. ಯಾಕಂದರೆ ಈಗ ನಾನು ಹೇಳಿದೆ 6 ಮನೆ ದರಿದ್ರವಾದರೆ 6 ಮನೆ ಧನವಾಗಿರುತ್ತೆ, ಎರಡೂ ಕೂಡ ಸಮ ಇರುತ್ತೆ. ಆದರೆ ಜಾತಕದ ದಶಾಭುಕ್ತಿಯ ಮೇಲೆ ನಿರ್ಧಾರವಾಗಿರುತ್ತೆ. ಸೊ ಆದ್ದರಿಂದ ಈಗ ಸಪೋಸು ಒಂದು ರಾಹು ದಶೆ ನಡೆಯುತ್ತೆ, ರಾಹು ಏನಾದರೂ ಬಲಹೀನವಾಗಿದ್ದರೆ ಅವರಿಗೆ 18 ವರ್ಷ ಕಾಲ ಕಷ್ಟ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಶನಿ 19 ವರ್ಷ ಇರುತ್ತೆ. ಆ ಶನಿ ಕೂಡ ಏನಾದರೂ ಜಾತಕದಲ್ಲಿ ಬಲಹೀನನಾಗಿದ್ದ ಕೆಟ್ಟೋಗಿದ್ದ ಅಂತಂದರೆ ಅವ್ರಿಗೂ ಕೂಡ 19 ವರ್ಷ ಕಾಲ ಕಷ್ಟ ಬರುತ್ತೆ. 19 ವರ್ಷ ಕಾಲ ಯಾಕಂದರೆ ಅರ್ಧ ಜೀವನವೇ ಆಗೋದಾಗ ಏನು ಮಾಡ್ಲಿಕ್ಕೆ ಬರಲ್ಲ. ಶುಕ್ರದಶೆ ಬರುತ್ತೆ, ಹೇಳಲಿಕ್ಕೆ ಮಾತ್ರ ಶುಕ್ರದಶೆ, ಎಲ್ಲರಿಗೂ ಶುಕ್ರದಶೆ ಒಳ್ಳೇದು ಮಾಡೋಲ್ಲ. ಶುಕ್ರದಶೆ 20 ವರ್ಷ ಇರುತ್ತೆ. ಆ 20 ವರ್ಷ ಕಾಲದಲ್ಲಿ ಶುಕ್ರ ಬಲಹೀನವಾಗಿದ್ದರೆ, ಹಿಂದಿನ ಜನ್ಮದಲ್ಲಿ ಹೆಣ್ಣಿಗೆ ಮೋಸ ಮಾಡಿದರೆ, ಅಕ್ಕ ತಂಗಿಯರಿಗೆ ಮೋಸ ಮಾಡಿದರೆ, ಅಥವಾ ಯಾವುದಾದ್ರೂ ದೇವಿ ಹಣವನ್ನು ತಿಂದಿದ್ರೆ ಅಂಥ ದೋಷ ಪರಿಹಾರಾರ್ಥವಾಗಿ ಶುಕ್ರ ಕೆಟ್ಟಿರ್ತಾರೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರೋದ್ರಿಂದ ನಮಗೆ ಹಿಂದಿನ ಜನ್ಮದ ವಿಚಾರ ನಮ್ಗೆ ಗೊತ್ತಿರಲ್ಲ. ಆದರೆ ಇವತ್ತು ಪಡ್ತಕ್ಕಂಥ ಕಷ್ಟ ಮಾತ್ರ ನಮ್ಗೆ ಗೊತ್ತಿರುತ್ತೆ. ಆ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ನಾವು ಪರಿಹಾರ ರೂಪವಾಗಿ ಜ್ಯೋತಿಷಾಸ್ತ್ರವನ್ನು ಉಪಯೋಗಿಸಿ ಜಾತಕವನ್ನು ಬರೆಸಿ ಒಳ್ಳೆಯದು ಕೆಟ್ಟದನ್ನು ಸರಿದೋಗಿಸಿ ಯಾವ ಸಮಯದಲ್ಲಿ ಏನು ಮಾಡಬೇಕು ಮಾಡಬಾರ್ದು ಅಂತಕ್ಕಂಥ ಹೇಳೋದೇ ಈ ಜ್ಯೋತಿಷಾಸ್ತ್ರ ಆಗಿರೋದ್ರಿಂದ ತಾವೆಲ್ಲರೂ ಕೂಡ ಧನವಂತರಾಗಿ ತಾವೆಲ್ಲರೂ ಕೂಡ ಬಾಳಲಿಕ್ಕೆ ಆ ಭಗವಂತ ಸಹಾಯ ಮಾಡಲಿ ಅಂತ ಈ ಕಾರ್ಯಕ್ರಮದಲ್ಲಿ ನಾನು ಹೇಳ್ತೀನಿ. ಖಂಡಿತ ಗುರುಜಿ, ಇರುವಂಥ ವ್ಯತ್ಯಾಸವನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಸುಲಭವಾಗಿ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ವೀಕ್ಷಕರೇ, ಬನ್ನಿ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ ತೆಗೆದುಕೊಳ್ಳೋಣ. ವಿರಾಮದ ನಂತರ ನಿಮ್ಮ ಮಾತುಕತೆ ಮುಂದುವರಿಯುತ್ತೆ. ಇಂಡಿಯನ್ ಜೆಮ್ಸ್ ಅಂಡ್ ಜೆವೆಲ್ಸ್ 100% ಅಸಲಿ ರತ್ನಗಳ ಗೃಹ. ವಿಭಿನ್ನ ಔಷಧೀಯ ಚಿಕಿತ್ಸಾತ್ಮಕ ರತ್ನಗಳು, ಹಲವು ರೋಗ ಶಮನಕಾರಿ, ಸಂರಕ್ಷಣೆ, ಶಕ್ತಿ ಹಾಗೂ ಅದೃಷ್ಟಕಾರಿ. ಮಾಣಿಕ್ಯ ನಿಮ್ಮಲ್ಲಿನ ಕೆಟ್ಟ ಯೋಚನೆಗಳನ್ನು ಹಾಗೂ ವ್ಯಾಜ್ಯವನ್ನು ಶಮನಗೊಳಿಸುತ್ತದೆ. ಮುತ್ತು ನಿಮ್ಮ ದೇಹವನ್ನು ಕ್ರಮಾನುಸಾರ ಲಯಬದ್ಧಗೊಳಿಸಿ ನಕಾರಾತ್ಮಕ ಸಂದರ್ಭವನ್ನು ತಿಳಿಗೊಳಿಸುತ್ತದೆ. ಹವಳ ಒದಗುವ ಹಾನಿಕಾರಕ ದುಷ್ಟಶಕ್ತಿಗಳಿಂದ ರಕ್ಷಾ ಕವಚವಾಗಿ ವರ್ತಿಸುತ್ತದೆ. ಪಚ್ಚೆ ದುಷ್ಟಶಕ್ತಿಗಳನ್ನು ನಿರ್ಮೂಲನಗೊಳಿಸುತ್ತದೆ. ದುಶ್ಯರಾಗ ನಿಮ್ಮನ್ನು ಅಪಾಯದಿಂದ ರಕ್ಷಿಸುತ್ತದೆ. ಉತ್ತಮ ನಡವಳಿಕೆ ಹಾಗೂ ಪ್ರಶಾಂತತೆಯನ್ನು ನೀಡುತ್ತದೆ. ವಜ್ರ ಧರಿಸುವವರ ನಕಾರಾತ್ಮಕ ಕಲ್ಪನೆಗಳಿಂದ ದೂರವಿಟ್ಟು ರಕ್ಷಾ ಕವಚವಾಗಿರುತ್ತದೆ. ಇಂದ್ರನೀಲ ವಿವೇಕ, ಪ್ರೀತಿ, ಆಕರ್ಷಕ ಆಲೋಚನೆ, ಉತ್ತಮ ನಡವಳಿಕೆ, ಜಾಗೃತಿಯನ್ನು ಪ್ರತಿನಿಧಿಸುವ ರತ್ನ. ಗೋಮೇಧಕ ನಿಮ್ಮಲ್ಲಿನ ಕೆಟ್ಟ ಯೋಚನೆಗಳನ್ನು ಹಾಗೂ ಕಾಯಿಲೆಗಳನ್ನು ವಾಸಿ ಮಾಡುತ್ತದೆ. ವೈಡೂರ್ಯ ಕಣ್ಣಿಗೆ ಸಂಬಂಧಿಸಿದ ಚಿಕಿತ್ಸೆಗೆ ಸುರಕ್ಷಿತ ವ್ಯವಸ್ಥೆಯನ್ನು ಬಲಗೊಳಿಸಲು ಬಳಸಲ್ಪಡುತ್ತದೆ. ಭೇಟಿ ಕೊಡಿ ಇಂಡಿಯನ್ ಜೆಮ್ಸ್ ಅಂಡ್ ಜೆವೆಲ್ಸ್, ಶ್ರೀರಾಜ್ ರಸಿಬಾಗ್ ಪಕ್ಕ, 8ನೇ ಎಫ್ಮೀನ್, 3ನೇ ಬ್ಲಾಕ್, ಜಯನಗರ, ಬೆಂಗಳೂರು. ಮಲ್ಲೇಶ್ವರಂ 9 ಕ್ರಾಸ್ ಮಾರ್ಗೋಸಾ ರೋಡ್, ಬೆಂಗಳೂರು. Indian Gems and Jewels, house of 100% certified gems. Various therapeutic gems for healing various disease, protection, power and luck. Ruby can remove evil thoughts and resolve disputes. Pearls are useful in regulating body rhythms, absorb emotional energy, clears negative situation. Coral protects from falls or accidents, guards against harmful spirits. Emerald, it may ward off evil spirits. Yellow sapphire shields the wearer from evil spirits, represents wisdom and brings calmness. Diamond shields the wearer from negative projections and may be used as a heartstone. Blue sapphire represents wisdom, love, magnanimous thought, good manners and vigilance. Gomed protects from evil thoughts and used to cure illness. Cat's eye useful for ailments of the eyes, strengthening the immune system. Visit Indian Gems and Jewels next to Sriraj Lasibag, 8F Main, 3rd Block, Jayanagar, Bengaluru. ಮಲ್ಲೇಶ್ವರಂ 9 ಕ್ರಾಸ್ ಮಾರ್ಗೋಸಾ ರೋಡ್, ಬೆಂಗಳೂರು. ಇಂಡಿಯನ್ ಜೆಮ್ಸ್ ಅಂಡ್ ಜೆವೆಲ್ಸ್ 100% ಅಸಲಿ ರತ್ನಗಳ ಗೃಹ.
ವಿಭಿನ್ನ ಔಷಧೀಯ ಚಿಕಿತ್ಸಾತ್ಮಕ ರತ್ನಗಳು, ಹಲವು ರೋಗ ಶಮನಕಾರಿ, ಸಂರಕ್ಷಣೆ, ಶಕ್ತಿ ಹಾಗೂ ಅದೃಷ್ಟಕಾರಿ. ಮಾಣಿಕ್ಯ ನಿಮ್ಮಲ್ಲಿನ ಕೆಟ್ಟ ಯೋಚನೆಗಳನ್ನು ಹಾಗೂ ವ್ಯಾಜ್ಯವನ್ನು ಶಮನಗೊಳಿಸುತ್ತದೆ. ಮುತ್ತು ನಿಮ್ಮ ದೇಹವನ್ನು ಕ್ರಮಾನುಸಾರ ಲಯಬದ್ಧಗೊಳಿಸಿ ನಕಾರಾತ್ಮಕ ಸಂದರ್ಭವನ್ನು ತಿಳಿಗೊಳಿಸುತ್ತದೆ. ಹವಳ ಒದಗುವ ಹಾನಿಕಾರಕ ದುಷ್ಟಶಕ್ತಿಗಳಿಂದ ರಕ್ಷಾ ಕವಚವಾಗಿ ವರ್ತಿಸುತ್ತದೆ. ಪಚ್ಚೆ ದುಷ್ಟಶಕ್ತಿಗಳನ್ನು ನಿರ್ಮೂಲನಗೊಳಿಸುತ್ತದೆ. ಪುಷ್ಯರಾಗ ನಿಮ್ಮನ್ನು ಅಪಾಯದಿಂದ ರಕ್ಷಿಸುತ್ತದೆ. ಉತ್ತಮ ನಡವಳಿಕೆ ಹಾಗೂ ಪ್ರಶಾಂತತೆಯನ್ನು ನೀಡುತ್ತದೆ. ವಜ್ರ ಧರಿಸುವವರ ನಕಾರಾತ್ಮಕ ಕಲ್ಪನೆಗಳಿಂದ ದೂರವಿಟ್ಟು ರಕ್ಷಾ ಕವಚವಾಗಿರುತ್ತದೆ. ಇಂದ್ರನೀಲ ವಿವೇಕ, ಪ್ರೀತಿ, ಆಕರ್ಷಕ ಆಲೋಚನೆ, ಉತ್ತಮ ನಡವಳಿಕೆ, ಜಾಗೃತಿಯನ್ನು ಪ್ರತಿನಿಧಿಸುವ ರತ್ನ. ಗೋಮೇಧಕ ನಿಮ್ಮಲ್ಲಿನ ಕೆಟ್ಟ ಯೋಚನೆಗಳನ್ನು ಹಾಗೂ ಕಾಯಿಲೆಗಳನ್ನು ವಾಸಿ ಮಾಡುತ್ತದೆ. ವೈಡೂರ್ಯ ಕಣ್ಣಿಗೆ ಸಂಬಂಧಿಸಿದ ಚಿಕಿತ್ಸೆಗೆ ಸುರಕ್ಷಿತ ವ್ಯವಸ್ಥೆಯನ್ನು ಬಲಗೊಳಿಸಲು ಬಳಸಲ್ಪಡುತ್ತದೆ. ಭೇಟಿ ಕೊಡಿ ಇಂಡಿಯನ್ ಜೆಮ್ಸ್ ಅಂಡ್ ಜೆವೆಲ್ಸ್, ಶ್ರೀರಾಜ್ ರಸಿಬಾಗ್ ಪಕ್ಕ, 8ನೇ ಎಫ್ಮೀನ್, 3ನೇ ಬ್ಲಾಕ್, ಜಯನಗರ, ಬೆಂಗಳೂರು. ಮಲ್ಲೇಶ್ವರಂ 9 ಕ್ರಾಸ್ ಮಾರ್ಗೋಸಾ ರೋಡ್, ಬೆಂಗಳೂರು. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಹಾಗೆ ನೀವು ಜಯನಗರ ಹತ್ರ ಅನ್ಸಿದ್ರೆ ಖಂಡಿತ ಜಯನಗರ್ಗೂ ಕೂಡ ನೀವು ಭೇಟಿ ಮಾಡ್ಬೋದು. ಅಲ್ಲಿಗೆ ಸಂಬಂಧಪಟ್ಟಂತಹ ನಂಬರ್ಸನ್ನು ಕೊಡ್ತಾ ಇದ್ದೀನಿ, ದಯಮಾಡಿ ನೋಟ್ ಮಾಡ್ಕೊಳ್ಳಿ. 26531310 ಅಥವಾ 9343706506ಗೆ ಕಾಲ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಹಾಗೆ ಗುರುಜಿಯವರು ಯಾವುದೋ ಒಂದು ವಿಚಾರದ ಬಗ್ಗೆ ಒಂದೆರಡು ತುಣುಕನ್ನ ಹೇಳಬೇಕು ಅಂತಿದ್ದಾರೆ, ಬನ್ನಿ ಕೇಳೋಣ. ಹೇಳಿದಾಗ ದರಿದ್ರನ ಬೇರೆ, ಜೊತೆಗೆ ಬಡತನನೇ ಬೇರೆ, ಬಡತನಕ್ಕೂ ದರಿದ್ರಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದೀನಿ. ತಾವೆಲ್ಲರೂ ಹೊರತ್ಕೊಂಡು ಇದು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಜಾತಕದಲ್ಲಿ ಯಾವಾಗಲೂ ಅದು ಹಣಕಾಸು ಬರಬೇಕಾದ್ರೆ ಉದ್ಯೋಗ ಬಹಳ ಮುಖ್ಯವಾಗ್ತದೆ. ಅದು ವ್ಯಾಪಾರ ಆಗಿರಬಹುದು, ಉದ್ಯೋಗ ಆಗಿರಬಹುದು. ಅದರಲ್ಲಿ ಬುಧ ಮತ್ತು ಶನಿಗ್ರಹರು ಬಹಳ ವಿಶೇಷವಾದ ಪಾತ್ರ ವಹಿಸ್ತಾರೆ. ಉದ್ಯೋಗದಲ್ಲಿ ಶನಿಗ್ರಹ ಬಹಳ ಉತ್ತಮವಾದ ಒಂದು ವಿಚಾರವನ್ನು, ಸ್ಥಾನವನ್ನು ಕೊಟ್ಟರೆ, ಬುಧಗ್ರಹ ಅಂತಕ್ಕಂಥವನು ವ್ಯಾಪಾರದಲ್ಲಿ ಆ ವ್ಯಾಪಾರದ ಕಡೆ ಗಮನ ಮಾಡಲಿಕ್ಕಾಗಲಿ ಅಥವಾ ವ್ಯಾಪಾರ ಮಾಡಲಿಕ್ಕೆ ಅವನು ಸಹಾಯ ಮಾಡ್ತಾನೆ. ಬುಧನ ಜೊತೆಯಾಗಿ ಶುಕ್ರ ಸಹಾಯ ಮಾಡಿದ್ರೆ ಮಾಡ್ತಕ್ಕಂಥ ವ್ಯಾಪಾರ ದಿನ ದಿನ ವೃದ್ಧಿ ಆಗುತ್ತೆ. ಆ ವ್ಯಾಪಾರ ಅಂತಕ್ಕಂಥದ್ದು ಉನ್ನತ ಮಟ್ಟಕ್ಕೆ ಹೋಗಬೇಕಾದ್ರೆ ಶುಕ್ರನ ಸಹಾಯ ಬೇಕು. ಬುಧಗ್ರಹ ವ್ಯಾಪಾರವನ್ನು ಕೊಟ್ಟರೆ ಶುಕ್ರ ಅದನ್ನು ಉನ್ನತ ಮಟ್ಟಕ್ಕೆ ತರಲಿಕ್ಕೆ ಸಹಾಯ ಮಾಡ್ತಾನೆ. ಶನಿಗ್ರಹ ಉದ್ಯೋಗವನ್ನು ಸೂಚಿಸಿದ್ರೆ, ಜೀವನ ಉಪಾಯವನ್ನು ಸೂಚಿಸಿದ್ರೆ, ಕುಜ ಮತ್ತು ಗುರು ಈ ಪುರುಷ ಗ್ರಹಗಳು ಅಂತ ಏನು ಕರಿತೀವಿ, ಕುಜ ಮತ್ತು ಗುರು ಈ ಗ್ರಹಗಳು, ರವಿ ಗ್ರಹಗಳು ಆ ಉದ್ಯೋಗದಲ್ಲಿ ಉನ್ನತ ಸ್ಥಾನವನ್ನು ಕೊಡ್ತವೆ. ಅಂದ್ರೇನು? ಶನಿ ಉದ್ಯೋಗವನ್ನು ಸೂಚಿಸ್ತಾನೆ, ಆ ಉದ್ಯೋಗದಲ್ಲಿ ಉನ್ನತ ಸ್ಥಾನಮಾನವನ್ನು ಕುಜ ರವಿ ಗುರುಗಳು ಸೂಚಿಸಿದರೆ, ವ್ಯಾಪಾರದಲ್ಲಿ ಬುಧ ಶುಕ್ರ ಗ್ರಹಗಳು ಬಹಳ ಉತ್ತಮವಾಗಿರ್ತವೆ. ಹಾಗಾಗಿ ಈ ಗ್ರಹಗಳ ಆಧಾರದ ಮೇಲೆ ಒಂದು ಹಣಕಾಸಿನ ವ್ಯವಸ್ಥೆ ಅಥವಾ ಒಂದು ಸಂಪಾದನಾ ವ್ಯವಸ್ಥೆ ನಿರ್ಧಾರ ಆಗಿರೋದ್ರಿಂದ ಈ ಗ್ರಹಗಳ ಮುಖ್ಯ ವಿಶೇಷವಾಗಿರುತ್ತೆ. ಯಾರಿಗೆ ಶನಿ ದಶೆ ಇರುತ್ತೋ, ಯಾರಿಗೆ ಶುಕ್ರ ದಶೆ ಇರುತ್ತೋ, ಯಾರಿಗೆ ಬುಧನ ದಶೆ ಇರುತ್ತೋ ಅವರೆಲ್ಲ ಕೂಡ ವ್ಯಾಪಾರದ ಕಡೆ ಬಹಳ ಗಮನವನ್ನು ಕೊಟ್ಟರೆ ಹಣಕಾಸು ಸಿದ್ಧಿ ಆಗುತ್ತೆ. ಓಕೆ ಗುರುಜಿ, ಬನ್ನಿ ಮುಂದಿನ ಕಾಲರ್ ಕಾಯ್ತಾ ಇದ್ದಾರೆ, ಯಾರು ಅಂತ ತಿಳ್ಕೊಳ್ಳೋಣ. ಹಲೋ, ನಮಸ್ತೆ. ಹಲೋ ಹಲೋ, ಮಾತಾಡಿ ಸರ್, ನಂಗೆ ಕೇಳಿಸ್ತಾ ಇದೆ. ಡೇಟ್ ಆಫ್ ಬರ್ತ್ ಕೊಡಿ. ನಮಸ್ಕಾರ ಗುರುಜಿ. ನಮಸ್ತೆ, ಡೇಟ್ ಆಫ್ ಬರ್ತ್ ಕೊಡಿ. 29/11/1981. 29/11/81. ಹುಟ್ಟಿದ ಸಮಯ 10:30 PM. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ರಾಜಾಜಿನಗರದಿಂದ. ಏನ್ ಕೇಳ್ಬೇಕಿತ್ತು ಗುರುಜಿ ಅವ್ರ ಹತ್ರ? ನನ್ಗೆ ಲಕ್ಕಿ ಸ್ಟೋನ್ ಬಗ್ಗೆ ಸಜೆಷನ್ ಬೇಕಿತ್ತು. ಲಕ್ಕಿ ಸ್ಟೋನ್ ಬಗ್ಗೆ ಮಾತಾಡಿ ಸರ್. ನಮಸ್ತೆ. ನೋಡಿ, ನಿಮ್ಮ ಜಾತಕದ ಪ್ರಕಾರ 29/11/1981 ಹೇಳ್ತಾ ಇದ್ದೀರಿ. ಹೌದು. ನಿಮ್ಮ ಲಗ್ನಾಧಿಪತಿ ಬಾಧಕನ ಸಂಬಂಧ ಮಾಡಿ 6ನೇ ಮನೆಗಿರೋ ಕಾರಣ ಲಗ್ನಾಧಿಪತಿಗೆ ಬಲ ಇಲ್ಲ. ಸರಿ, ಲಗ್ನಾಧಿಪತಿಗೋಸ್ಕರ ಒಂದು ಮುತ್ತನ್ನು ಹಾಕೊಳ್ಳಿ. ಮುತ್ತನ್ನ 2-3 ಕ್ಯಾರೆಟ್ ಮುತ್ತು ಹಾಕೋಬೇಕಾಗತ್ತೆ. ಆ ಮುತ್ತು ಹಾಕೋದ್ರಿಂದ ನಿಮ್ಮ ಭಾಗ್ಯಕ್ಕಾಗಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಏಳಿಗೆ ಅದು ಒಳ್ಳೇದಾಗತ್ತೆ. ಒಳ್ಳೇದಾಗ್ಲಿ ಸರ್. ಓಕೆ, ಹಾಗಿದ್ರೆ ಅವರು ಮುತ್ತನ್ನ ಧರಿಸ್ಕೋಬೇಕು ಅಂತ. ಖಂಡಿತ ಮುತ್ತನ್ನ ಧರಿಸ್ಕೊಳ್ಳಿ, ನಿಮ್ಗೆ ಒಳಿತಾಗತ್ತೆ ಅಂತ ಹೇಳ್ತಾ ಮುಂದಿನ ಕಾಲರ್ ಜೊತೆ ಮಾತನಾಡೋಣ. ಕಾಲರ್ ಜೊತೆ ಮಾತಾಡೋಕ್ಕಿಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಸುರೇಶ್ ಜಿ ಅವರಿದ್ದಾರೆ. ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಖಂಡಿತ ಪರಿಹಾರ ಸೂಚಿಸ್ತಾರೆ ಅಂತ ಹೇಳ್ತಾ ಮುಂದಿನ ಕಾಲರ್. ಹಲೋ. ಹಲೋ, ನಮಸ್ತೆ ಸರ್. ನಮಸ್ಕಾರ. ಹೇಳಿ ಸರ್, ಡೇಟ್ ಆಫ್ ಬರ್ತ್ ಕೊಡಿ. 1/6/1980. 1/6/80. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಬೆಳಗಿನ ಜಾವ ಅಂತ ಹೇಳಿದ್ರು. ಬೆಳಗಿನ ಜಾವ. ಟೈಮಿಂಗು?
ಟೈಮಿಂಗ್ ಗೊತ್ತಿಲ್ಲ ಎಷ್ಟು ಅಂತ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರಿಂದ. ಯಾವ ಏರಿಯಾ? ಬೆಂಗಳೂರು ಟಿ ದಾಸರಳ್ಳಿ. ಓಕೆ, ಹೇಳಿ, ಏನು ಕೇಳಬೇಕಿತ್ತು? ಆರೋಗ್ಯ ಸಮಸ್ಯೆ ಆಮೇಲೆ ಮದುವೆ ಯಾವಾಗ ಆಗುತ್ತೆ ಅಂತ. ಮಾತಾಡಿ ಸರ್. ಸರ್ ನಮಸ್ತೆ. ನಮಸ್ಕಾರ. ಮದುವೆ ವಿಚಾರವಾಗಿ ಸಪ್ತಮದಲ್ಲಿ ವಕ್ರೀಗ್ರಹ ಇರೋದ್ರಿಂದ ಮದುವೆ ನಿಧಾನ ಆಗುತ್ತೆ. ಶುಕ್ರನಿಗೆ ಶಾಂತಿ ಮಾಡಿ ಮಹಾಲಕ್ಷ್ಮಿ ಪೂಜೆ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದಂಗೆ ಶುಕ್ರನ ಶಾಂತಿ ಮಾಡ್ತಾ ಇದ್ದಾಗೆ 2013 ಜೂನ್ಗೆ ನಿಮಗೆ ಮದುವೆ ಫಿಕ್ಸ್ ಆಗುತ್ತೆ. ಜಾತಕದಲ್ಲಿ ಸ್ವಲ್ಪ ಶುಕ್ರನ ದೋಷ ಇದೆ. ಆ ಶುಕ್ರನ ಪ್ರೀತ್ಯರ್ಥವಾಗಿ ಪೂಜೆ ಪುರಸ್ಕಾರಗಳು ಮಾಡ್ಕೋಬೇಕು. ನೀವು ಲಕ್ಕಿ ರತ್ನ ಅಂತ ಹೇಳಿ ಅಂದ್ರೆ ಅದೃಷ್ಟ ರತ್ನ ಹರಳು ಅಂತಕ್ಕಂಥದ್ದು ಒಂದು ಕನಕಪುಷ್ಯರಾಗ. ಒಂದು ಕನಕಪುಷ್ಯರಾಗವನ್ನ ಬಲಗೈ ತೋರ್ಬೆಳಗ್ಗೆ ಹಾಕೊಳ್ಳಿ, ಒಳ್ಳೇದಾಗತ್ತೆ. ನಮಸ್ಕಾರ ಸರ್. ಓಕೆ, ಅದೃಷ್ಟ ರತ್ನ ಅಂತ ತಿಳಿಸ್ಕೊಟ್ಟಿದ್ದಾರೆ, ಯಾವ ಬೆರಳಿಗೆ ಅಂತ ಕೂಡ ಹೇಳಿದ್ದಾರೆ. ಆದರೆ ಅದು ಎಷ್ಟು ಕ್ಯಾರೆಟ್ ಇರಬೇಕು, ಎಷ್ಟು ಸೆಂಟ್ ಇರಬೇಕು ಅಂತ ತಿಳ್ಕೊಬೇಕು. ಯಾವ ಶುಭ ಮುಹೂರ್ತದಲ್ಲಿ ಧರಿಸ್ಕೋಬೇಕು ಅಂದರೆ ಗುರುಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಕಾಲರ್. ಹಲೋ ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿ. ಕರೆ ಕಟ್ಟಾಗಿದೆ ಅನ್ಸುತ್ತೆ. ಚಿಂತೆ ಇಲ್ಲ ವೀಕ್ಷಕರೇ, ಕೊನೆ ಕ್ಷಣದವರೆಗೂ ಇರಬೇಕಾಗುತ್ತೆ. ನೀವು ಕಾಲರ್ ಜೊತೆ ಮಾತಾಡಬೇಕು, ಗುರುಜಿಯವ್ರ ಜೊತೆ ಮಾತಾಡಿ ಪರಿಹಾರವನ್ನ ಹುಡುಕೋಬೇಕು ಅಂದ್ರೆ ಮೊದಲ ಕಾಲರ್. ಹಲೋ ಹಲೋ, ನಮಸ್ತೆ ಮೇಡಮ್. ಗುರುಜಿ ಹತ್ರ ಮಾತಾಡ್ಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹುಟ್ಟಿದ ಸಮಯ ಕೊಡಿಮಾ, ಮಾತಾಡ್ಬೋದು. ಡೇಟ್ ಆಫ್ ಬರ್ತ್ 30/12/1951 ಬೆಳಿಗ್ಗೆ 22 ನಿಮಿಷಕ್ಕೆ, 7 ಗಂಟೆ 22 ನಿಮಿಷ. ಓಕೆ, ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ರಾಜಾಜಿನಗರದಿಂದ. ಏನ್ ಕೇಳ್ಬೇಕಿತ್ತಮ್ಮ ಗುರುಜಿಯವ್ರ ಹತ್ರ? ಅದೇ ನನ್ ಮುಂದಿನ ಜೀವನ ಹೇಗೆ, ಏನು ಆರೋಗ್ಯ ಸರಿ ಇಲ್ಲ, ಎಲ್ಲಾ ರೀತಿಲೂ ತೊಂದರೆ ಇದೆ. ಮಾತಾಡಿ. ನಮಸ್ತೆ ಅಮ್ಮ. ನಮಸ್ಕಾರ ಗುರುಜಿ. ನೋಡಿ, ನಿಮ್ಗೆ ಶನಿ ದಶೆ ನಡೀತಾ ಇದೆ ಮತ್ತೆ ಚಂದ್ರಭುಕ್ತಿ ನಡೀತಾ ಇದೆ. ಶನಿ ದಶೆಯಲ್ಲಿ ಚಂದ್ರಭುಕ್ತಿ ಒಳ್ಳೇದಲ್ಲ. ಚಂದ್ರ ನಿಮ್ಮ ಲಗ್ನಕ್ಕೆ ಬಾಧಕನಾಗಿರೋ ಕಾರಣ ಬಾಧೆ ಇರುತ್ತೆ. ಅದು ಮಾನಸಿಕವಾಗಿ ಸುಖಕ್ಕೆ ಭಂಗ ಇರುತ್ತೆ, ಮಾನಸಿಕ ಭಂಗ ಇರುತ್ತೆ, ಎಲ್ಲ ಭಾಗ್ಯಗಳಿಗೂ ತೊಂದರೆ ತಾಪತ್ರ ಆಗ್ತಾ ಇರುತ್ತೆ. ಸೊ ಚಂದ್ರ ಬಾಧಕರಾಗಿರೋ ಕಾರಣ ಒಂದು ಚಂದ್ರ ಶಾಂತಿ ಮಾಡ್ಕೋಬೇಕು, ದುರ್ಗಾದೇವಿ ಆರಾಧನೆ ಮಾಡ್ಕೋಬೇಕು. ಸೋಮವಾರ ದಿನ ಅಕ್ಕಿಯನ್ನ ದಾನ ಮಾಡಬೇಕಾಗತ್ತೆ, ಜೊತೆಗೆ ಒಂದು ಬಿಳಿ ವಸ್ತ್ರವನ್ನ ದಾನ ಮಾಡಬೇಕು. ಹಾಗಾಗಿ ಶನಿ ಶಾಂತಿ ಮತ್ತು ಚಂದ್ರ ಶಾಂತಿ 2 ಶಾಂತಿಯನ್ನು ಮಾಡ್ಕೊಳ್ಳಿ. ಜೊತೆಗೆ ಒಂದು ಕನಕಪುಷ್ಯ ರಾಗವನ್ನ ಬಲಗೈ ಉಂಗುರ ಬೆರಳು ಅಥವಾ ತೋರ ಬೆರಳಿಗೆ ಹಾಕೊಳ್ಳಿ. 2014 ಏಪ್ರಿಲ್ ನಂತರ ನಿಮ್ಗೆ ಒಳ್ಳೇದಾಗತ್ತಮ್ಮ. ನಮಸ್ಕಾರ. ನವೆಂಬರ್ 24, 2010ರಲ್ಲಿ ಪ್ರಾರಂಭಗೊಂಡಂತಹ ಇಂಡಿಯನ್ ಜೆಮ್ಸ್ ಅಂಡ್ ಜ್ಯುವೆಲ್ಸ್ ಅವರ ಒಂದು ಹೊಸ ಕೂಸು ಅಂತ ಹೇಳ್ಬೋದು. ಅವರ ಬ್ರಾಂಚ್ ಇಂಡಿಯನ್ ಜೆಮ್ಸ್ ಅಂಡ್ ಜ್ಯುವೆಲ್ಸ್ ಮಲ್ಲೇಶ್ವರಮಲ್ಲಿ ಅವರ ಕನಸು ನನಸುಗೊಂಡಂತಹ ದಿನ. ಹಾಗಾಗಿ ನಾವೆಲ್ಲರೂ ಕೂಡ ಇಂಡಿಯನ್ ಜೆಮ್ಸ್ ಅಂಡ್ ಜ್ಯುವೆಲ್ಸ್ಗೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ಅವರ ಬೃಹತ್ ಮಳಿಗೆಗೆ ಭೇಟಿ ಮಾಡಬೇಕು ಅಂತ ಹೇಳ್ತಾ ಮುಂದಿನ ಕಾಲರ್. ಹಲೋ ಹಲೋ ಹಲೋ, ನಾವು ಸ್ವಲ್ಪ ಇದು ಕೇಳ್ಬೇಕಲ್ಲ. ನೀವು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿದ್ರೆ ಕೇಳ್ಬೋದು. ಡೇಟ್ ಆಫ್ ಬರ್ತ್ ಕೊಡಿ. ಡೇಟ್ ಆಫ್ ಬರ್ತ್ 25/5/1999. 27. ಯಾರಾದ್ರೂ ಒಬ್ರು ಹೇಳಿ ಸರ್. 27/5/99. ಹುಟ್ಟಿದ ಸಮಯ ರಾತ್ರಿ 9:00 ಓಕೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಲಗ್ಗೆರೆ ಮೇಡಮ್. ಏನ್ ಕೇಳ್ಬೇಕಿತ್ತು? ಇದು ಮಗಂದು ಎಜುಕೇಶನ್ ಕೇಳ್ಬೇಕಾಯ್ತು ಮೇಡಮ್. ಮಾತಾಡಿ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಎಜುಕೇಶನ್ ಬಗ್ಗೆ ಏನೂ ದೋಷ ಇಲ್ಲ, ಎಜುಕೇಶನ್ ಬಹಳ ಜೋರಾಗಿದೆ. ಆದ್ರೆ ಇವರಿಗೆ ರವಿ ಕೆಟ್ಟಿರೋ ಕಾರಣ ಪರಿಸರ ಇವರಿಗೆ ಅಡ್ಜಸ್ಟ್ ಆಗಲ್ಲ, ಮತ್ತೆ ಮಾನಸಿಕವಾಗಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಎಜುಕೇಶನ್ ವ್ಯತ್ಯಾಸ ಆಗುತ್ತೆ. ಆರೋಗ್ಯದ ಕಡೆ ಬಹಳ ಗಮನ ಕೊಡಬೇಕು. ನೀವು ಆರೋಗ್ಯದ ಕಡೆ ಗಮನ ಕೊಟ್ಟಿದ್ದೆ ಆದ್ರೆ ಎಜುಕೇಶನ್ ಚೆನ್ನಾಗಾಗತ್ತೆ. ಸ್ವಲ್ಪ ಜ್ಞಾಪಕ ಶಕ್ತಿ ಕೊರತೆ ಇದೆ. ಆ ಜ್ಞಾಪಕ ಶಕ್ತಿ ಕೊರತೆಗೋಸ್ಕರ ಒಂದು ನೀಲ ರತ್ನವನ್ನು ಹಾಕೊಳ್ಳಿ. ನೀಲ ರತ್ನವನ್ನು ಹಾಕಿ ಅಲ್ಲಿ ಎಲ್ಲಾದ್ರೂ ಶಿವನ ದೇವಸ್ಥಾನ ಇದ್ರೆ ಆ ಶಿವನ ದೇವಸ್ಥಾನಕ್ಕೆ ಒಂದು ಗೋಧಿಯನ್ನು ಸ್ವಲ್ಪ ಗೋಧಿ ದಾನ ಮಾಡಿ, ಒಳ್ಳೇದಾಗತ್ತೆ. ನಮಸ್ಕಾರ. ನಮಸ್ಕಾರ. ಓಕೆ ಸರ್, ತುಂಬಾ ಸುಲಭವಾಗಿದೆ. ನೀವು ಆರಾಮಾಗಿ ಮಾಡ್ಬೋದು, ಪರಿಹಾರವನ್ನ ಮಾಡಿಕೊಂಡು ಒಳಿತನ್ನ ಕಾಣ್ಬೋದು ನಿಮ್ಮ ಮಗನಲ್ಲಿ ಅಂತ ಹೇಳ್ತಾ ವೀಕ್ಷಕರೇ, ಬೃಹತ್ ಮಳಿಗೆ ಬಗ್ಗೆ ನಾನು ಹೇಳಿದೆ. ಆದರೆ ರೀಸನಬಲ್ ರೇಟು, ಗ್ಯಾರಂಟೆಡ್ ಜೆಮ್ಸು, 100% ಸರ್ಟಿಫೈಡ್ ಜೆಮ್ಸ್ ಬೇಕು ಅಂದ್ರೆ ಅದು ಇಂಡಿಯನ್ ಜೆಮ್ಸ್ ಅಂಡ್ ಜ್ಯುವೆಲ್ಸ್ ಅಂತ ಹೇಳ್ತಾ ಮುಂದಿನ ಕಾಲರ್. ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್. ಹೇಳಿ ಸರ್, ಡೇಟ್ ಆಫ್ ಬರ್ತ್ ಕೊಡಿ. ಡೇಟ್ ಆಫ್ ಬರ್ತ್ ನನಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ, ಆದ್ರೆ ಹುಟ್ಟಿದ ಸಮಯ ಗೊತ್ತು. ಬುಧವಾರ. ಬೇಡ ಸರ್, ನಿಮ್ಮ ಹೆಸರು ಹೇಳಿ. ರಾಘವೇಂದ್ರ. ರಾಘವೇಂದ್ರ ಅವರು ಎಲ್ಲಿಂದ ಕಾಲ್ ಮಾಡೋದು? ಇಲ್ಲೇ ಬ್ಯಾಂಗ್ಳೂರಿಂದ, ಜೆ.ಪಿ. ನಗರಿಂದ ಮೇಡಮ್. ಏನ್ ಕೇಳ್ಬೇಕಿತ್ತು ನಿಮ್ ಬಗ್ಗೆ? ಮೇಡಮ್, ನಾನು ಯಾವ್ದೇ ವರ್ಕ್ ಮಾಡಿದ್ರು ಅದು ಒಂದು 75% ಆಗುತ್ತೆ, 25% ಅಲ್ಲಿ ಎಲ್ಲ ಇದಾಗ್ತಾ ಇದೆ. ಅದೇನು ಅಂತಾನೆ ಗೊತ್ತಾಗ್ತಿಲ್ಲ. ಯಾವ್ದೇ ಕೆಲಸ ಮಾಡಿದ್ರು ಅದೇ ತರ ಆಗ್ತಾ ಇದೆ. ಮಾತಾಡಿ ಗುರುಜಿ. ನಿಮ್ಮ ಪ್ರಶ್ನೆ ಲಗ್ನದ ಪ್ರಕಾರ ನೋಡಿದಾಗ
ಲಗ್ನಾಧಿಪತಿಗೆ ಶನಿ ದೃಷ್ಟಿ ಇದೆ, ದಶಮ ಸ್ಥಾನದಲ್ಲಿ ಗುರುವಿಂದ ದಶಮ ಸ್ಥಾನ ಹಾಳಾಗಿರೋದ್ರಿಂದ ಒಂದು ಗುರು ಶಾಂತಿ ಮಾಡ್ಕೋಬೇಕು, ಶನಿ ಶಾಂತಿ ಮಾಡಬೇಕು. ಈ ಗುರು ಶಾಂತಿ ಶನಿ ಶಾಂತಿ 2 ಶಾಂತಿ ಮಾಡ್ತಾ ಇದ್ದಂಗೆ ನೋಡಿ, ನಿಮಗೆ 2012 ಸೆಪ್ಟೆಂಬರ್ ಆದ ನಂತರ ಖಂಡಿತವಾಗಿ ಎಲ್ಲ ಕೆಲಸ ಕಾರ್ಯಗಳಾಗುತ್ತೆ. 2 ಶಾಂತಿಗಳನ್ನು ಮರೆದೇ ಮಾಡಿ, ಒಳ್ಳೆದಾಗತ್ತೆ. ನಮಸ್ಕಾರ ಸರ್. ನಮಸ್ಕಾರ ಗುರುಜಿ. ಓಕೆ, ಶಾಂತಿಗಳನ್ನ ಮಾಡ್ಕೊಂಡ್ರೆ ತುಂಬಾ ಬೇಗ ಒಳ್ಳೇದಾಗತ್ತೆ ಅಂತ ಹೇಳಿದ್ದಾರೆ. ಶಾಂತಿ, ಪೂಜೆ, ಹೋಮ ಇದೆಲ್ಲದಕ್ಕೂ ಕೂಡ ಗುರುಜಿಯವ್ರನ್ನ ಭೇಟಿ ಮಾಡಿ ಖಂಡಿತ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಸಿಗತ್ತೆ ಅಂತ ಹೇಳ್ತಾ ಮುಂದಿನ ಕಾಲರ್. ಹಲೋ ನಮಸ್ತೆ, ನಾನು ಬನಶಂಕರಿಯಿಂದ ಕಾಲ್ ಮಾಡ್ತಿದ್ದೀನಿ. ಹೇಳಿ ಮಾ, ಡೇಟ್ ಆಫ್ ಬರ್ತ್ ಕೊಡಿ. ನನ್ನ ಮಗಳದ್ದು ಬೇಕಿತ್ತು. ಡೇಟ್ ಆಫ್ ಬರ್ತ್ 14/3/95. ಹುಟ್ಟಿದ ಸಮಯ 12:58 PM AM ಮಧ್ಯಾಹ್ನ. ಹಾ ಗುರುಜಿ, 14/3/95 12:58 ಮಧ್ಯಾಹ್ನನ? ಹೌದು ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬನಶಂಕರಿಯಿಂದ. ಏನ್ ಕೇಳ್ಬೇಕು ಮಗಳ ಬಗ್ಗೆ? ಅದೇ ಅವಳ ಎಜುಕೇಶನ್ ಬಹಳ ಕಷ್ಟ ಆಗ್ತಿದೆ. ಮಾತಾಡಿ. ನಮಸ್ತೆ ಅಮ್ಮ. ನಮಸ್ತೆ ಸರ್. ನೋಡಿ, ಇದು ಕಟಕ ರಾಶಿ, ಆಶ್ಲೇಷ ನಕ್ಷತ್ರ. ಹೌದು. ಸೊ ಇವಾಗ ನಿಮ್ಮ ಮಗಳಿಗೆ ಶುಕ್ರದಶೆ ಹೋಗ್ತಾ ಇದೆ. ಈ ಶುಕ್ರದಶೆ 2008ರಿಂದ 2028 ತನಕ ಇರುತ್ತೆ. ಸೊ ಈ ಜಾತಕದಲ್ಲಿ ಶನಿ ಇದು ಶುಕ್ರ ಅಷ್ಟಮದಲ್ಲಿರೋ ಕಾರಣ ಅವನಿಗೆ ಬಲ ಇಲ್ಲ. ಸೊ ಹಾಗಾಗಿ ಶುಕ್ರದಶೆ ಬಂದಾಗ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಅದು ಸಾಮಾನ್ಯವಾಗಿ ಅದು ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ, ವಿದ್ಯಾಭ್ಯಾಸ ಕಡೆ ಗಮನ ಕಮ್ಮಿ ಆಗುತ್ತೆ. ಸೊ ನೀವೇನ್ ಮಾಡಬಹುದು, ಈ ಮಗುಗೆ ಒಂದು ಬಿಳಿ ಪುಷ್ಯರಾಗ ಬರುತ್ತೆ. ಹೌದು, ಬಿಳಿ ಪುಷ್ಯರಾಗ ಅವನ ಬಲಗೈ ಮಧ್ಯ ಬೆರಳಿಗಾಗ್ಲಿ ಅಥವಾ ಕತ್ತಿಗಾಗ್ಲಿ ಹಾಕ್ಸಿ. ಆದ್ರೆ ಎಜುಕೇಶನ್ ಚೆನ್ನಾಗಾಗತ್ತೆ, ಮುಂದಕ್ಕೆ ಓದುತ್ತೆ ಮಗು. ಆದ್ರೆ ದಶ ಇದಕ್ಕೆ ಸಪೋರ್ಟ್ಸ್ ಮಾಡ್ತಾ ಇಲ್ಲ. ಹಾಗಾಗಿ ಎಲ್ಲಾದ್ರೂ ಒಂದು ಗುರು ದೇವಸ್ಥಾನ ಆದ್ರೆ, ಶಿವನ ದೇವಸ್ಥಾನ ಆದ್ರೆ ಆ ಶಿವನ ದೇವಸ್ಥಾನಕ್ಕೆ ಪೂಜೆ ಮಾಡ್ಬೇಕು. ಆ ಪೂಜೆ ಮಾಡ್ಕೊಂಡು ಸ್ವಲ್ಪ ಅವರೆಕಾಳು ಮತ್ತೆ ಕಡಲೆಕಾಳನ್ನ ದಾನ ಮಾಡ್ಬೇಕು. ಕಡಲೆಕಾಳು ಅವರೆಕಾಳು ದಾನ ಮಾಡಿ ಬಲಗೈ ಮಧ್ಯ ಬೆರಳಿಗೆ ಒಂದು ಬಿಳಿ ಪುಷ್ಯರಾಗವನ್ನು ಹಾಕೊಳ್ಳಿ. ವಿದ್ಯಾಭ್ಯಾಸಕ್ಕೆ ಉತ್ತಮ ಆಗುತ್ತೆ. 2012 ಡಿಸೆಂಬರ್ ಆದ್ಮೇಲೆ ಸ್ವಲ್ಪ ಓದ್ಲಿಕ್ಕೆ ಕಾನ್ಸಂಟ್ರೇಷನ್ ಬರುತ್ತಮ್ಮ. ಓಕೆ, ಅದೃಷ್ಟ ರತ್ನಗಳಿಗೆ ಹೊಸ ಮಾರ್ಪಾಟನ ಮಾಡಿ ಹೊಸ ಇತಿಹಾಸವನ್ನ ಸೃಷ್ಟಿಸಿದಂತ ಹೆಗ್ಗಳಿಕೆ ನಮ್ಮ ಇಂಡಿಯನ್ ಜೆಮ್ಸ್ ಅಂಡ್ ಜ್ಯುವೆಲ್ಸ್ಗೆ ಸಲ್ಲತ್ತೆ. ಬೃಹತ್ ಮಳಿಗೆಯನ್ನ ಅದಕ್ಕಾಗಿ ಸ್ಥಾಪಿಸಿ, ಅದಕ್ಕಾಗಿ ಮಾರ್ಪಾಡು ಮಾಡಿ ಸಾಕಷ್ಟು ಜನರಿಗೆ ಉಪಯುಕ್ತವಾಗುವಂತ ಒಂದು ಸಲಹಾ ಕೇಂದ್ರವನ್ನ ಇಟ್ಕೊಂಡಿದ್ದಾರೆ. ಬನ್ನಿ ಮುಂದಿನ ಕಾಲರ್. ಹಲೋ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಡೇಟ್ ಆಫ್ ಬರ್ತ್ ಕೊಡಿ. 24 ಓಕೆ 1 91. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ರಾತ್ರಿ 7:35 ಮೇಡಮ್. ನನ್ನ ಮಗಂದು ಕೇಳ್ತಾ ಇರೋದು.